ಸದಾಶಿವ, ಲಕ್ಷ್ಮೀನಾರಾಯಣ, ಬ್ರಹ್ಮ ಸರಸ್ವತಿ ಹೀಗೆ ಇಬ್ಬರಿಗೂ ಬೇರೆ ಬೇರೆ ಹೆಸರುಗಳಿರುತ್ತೆ. ಆದರೆ ಶಿವನ ಹೆಸರೇ ಪಾರ್ವತಿಯದು. ಭವ ಅಂತಂದರೆ ಶಿವ, ಭವಾನಿ ಅಂತಂದರೆ ಪಾರ್ವತಿ, ಶರ್ವ ಅಂದರೆ ಶಿವ, ಶರ್ವಾಣಿ ಅಂದರೆ ಪಾರ್ವತಿ. ಇವರದು ಅರ್ಧನಾರೀಶ್ವರ ತತ್ವ. ದೇಹದ ಅರ್ಧ ಭಾಗ ಶಿವನಾದರೆ ಉಳಿದ ಅರ್ಧ ಭಾಗ ಪಾರ್ವತಿಯದು. ಇಂತಹ ಶಿವನು ಅರ್ಧರಾತ್ರಿಯಲ್ಲಿ ಲಿಂಗದ ರೂಪದಲ್ಲಿ ಆವಿರ್ಭವಿಸಿದನು. ಯಾಕೆ ಅಂತಂದರೆ ಶಿವರಾತ್ರಿಯ ಕಾಲ 12 ಗಂಟೆಗಳು. ಅದು ಸಾಯಂಕಾಲ 6 ಗಂಟೆಯಿಂದ ಮಾರನೆಯ ದಿನ ಬೆಳಿಗ್ಗೆ 6 ಗಂಟೆಯವರೆಗೆ. ಇದರಲ್ಲಿ ಅರ್ಧ ಅಂತಂದಾಗ ರಾತ್ರಿ 12 ಗಂಟೆಗೆ ಲಿಂಗೋದ್ಭವದ ಕಾಲ. ಲಲಿತಾ ಸಹಸ್ರನಾಮದಲ್ಲಿ ಬರುವ ಶ್ಲೋಕಗಳು ಒಟ್ಟು 182. ಉಳಿದ 182 ಶ್ಲೋಕಗಳು ಶಿವನದು. ಹೀಗೆ ಶಿವಪಾರ್ವತಿಯರು ಪರಿಪೂರ್ಣರು. ಶಿವರಾತ್ರಿಯ ದಿನ ಉಪವಾಸವನ್ನು ಆಚರಣೆ ಮಾಡ್ತಾರೆ. ಯಾಕೆ ಅಂತಂದರೆ ಆ ದಿನವೂ ಊಟ ಮಾಡಿದರೆ ನಿದ್ದೆ ಆವರಿಸುತ್ತೆ. ಆಗ ದೇವರ ನಾಮಸ್ಮರಣೆ ಮಾಡಲಾಗುವುದಿಲ್ಲ. ಅಲ್ಲದೆ ಮಹಿಳೆಯರಿಗೂ ಅಡುಗೆಯ ಕೆಲಸವಿಲ್ಲದಿದ್ದರೆ ಅವರಿಗೂ ಸಮಯ ಸಿಗುವುದರಿಂದ ದೇವಸ್ಥಾನಕ್ಕೆ ಹೋಗಲು, ದೇವರ ನಾಮಸ್ಮರಣೆ ಮಾಡಲು ಅವಕಾಶ ಸಿಗುತ್ತೆ. ಶಿವರಾತ್ರಿಯ ದಿನ ಜಾಗರಣೆಯನ್ನು ಮಾಡ್ತಾರೆ. ಜಾಗರಣೆ ಅಂತಂದರೆ ನಿದ್ದೆ ಮಾಡದಿರುವುದು ಅನ್ನುವ ಅರ್ಥದ ಜೊತೆಗೆ ಎಚ್ಚರಿಕೆಯಿಂದ ಇರಬೇಕು, ಜಾಗ್ರತೆಯಿಂದ ಇರಬೇಕು. ಅದನ್ನೇ ಶಂಕರಾಚಾರ್ಯರು ಹೇಳ್ತಾರೆ, ಮನಸ್ಸು ನಮಗೆ ತಿಳಿಯದೆ ಪಕ್ಕದಾರಿಗೆ ಹೋಗುವಂತೆ, ಕಳ್ಳತನದಿಂದ ಬೇರೆಯ ಆಲೋಚನೆಯನ್ನು ಮಾಡುವಂತೆ ಮಾಡುತ್ತೆ. ಆದ್ದರಿಂದ ಜಾಗ್ರತೆ, ಅದನ್ನು ಗಮನಿಸು, ಜಾಗೃತೆಯಾಗಿ ಅಂತ ಹೇಳಿದ್ದಾರೆ. ಆದ್ದರಿಂದ ಆ ಶಿವನು ನಮಗೆ ಭಕ್ತಿಯನ್ನು ಕರುಣಿಸಲಿ. ಭಕ್ತಿಯಿಂದ ಜ್ಞಾನ ಉಂಟಾಗುತ್ತೆ, ಜ್ಞಾನದಿಂದ ವೈರಾಗ್ಯ ಪ್ರಾಪ್ತಿಯಾಗುವುದು. ಕುಬೇರನಿಗೆ ಐಶ್ವರ್ಯವನ್ನು ಕೊಟ್ಟವನು ಶಿವನು, ವೆಂಕಟೇಶ್ವರನಿಗೆ ಸಂಪತ್ತನ್ನು ಕೊಟ್ಟವನು ಕುಬೇರನು. ಅಂತಹ ಶಿವನು ಎಲ್ಲರನ್ನೂ ಅನುಗ್ರಹಿಸಲಿ.